ಏನಾಗುತ್ತೆ ಸಂಪರ್ಕ ಏನಾಗುತ್ತೆ ಅಂತ ಹಿಂದೂಪೇಟೆ ತಾಲೂಕಿನ ಸಂಪರ್ಕದ ಪೂರ್ತಿ ಮಾಡಿ ನೀವು ಕೇಳಕ್ ಬಿಡ್ರಿ ಅಂತಂದ್ರೆ ಕುಂತಲ್ಲ ಅಂತ ಇಲ್ಲಿ ಶಾಸಕರು ಸುಮ್ಮನಿದ್ದಾರೆ ಅಂತಂದ್ರೆ ಅರ್ಥ ಏನು? ಶಾಸಕರಿಗೂ ದುಡ್ಡು ಹೋಗ್ತಿದೆ ಅಂತಾನೆ ಅರ್ಥ ಅದು ಅಂತ ನಾವು ಸುಮ್ಮನೆ ಸರಿ ಹೇಳಿದ್ರು ತಪ್ಪ ಇಲ್ಲ. ಈಗ ನೋಡಿ, ಈಗ ಕಾಂಟ್ರಾಕ್ಟ್ ವಿಚಾರದಲ್ಲಿ ಕುಂದಗೊಂಡ ತಾಲೂಕು ಬರುವಂತ ಅನುದಾನವನ್ನ ಇವತ್ತು ಟೆಂಡರ್ ಮಾಡದೆ ಇವರು ಎಲ್ಲನೂ ಮಾರಾಟಕ್ಕೆ ಇಟ್ಕೊಟ್ಟಿದ್ದಾರೆ. ಲ್ಯಾಂಡ್ ಆರ್ ಮೀ ಮತ್ತೆ ಚನ್ನಪಟ್ಟಣದಲ್ಲಿ ಮಾಡೋದಂತೆ ಅವರಿಲ್ಲ ಅಂತಂದ್ರೆ ಇವ್ರ ಸಂಬಂಧಿಕರು ಮಾಡೋದಂತೆ. ಈ ಸಂಬಂಧಿಕರು ಒಂದಷ್ಟು ಜನ ಇವ್ರುಗಳು ಕಾಂಟ್ರಾಕ್ಟ್ ಮಾಡೋದಂತೆ. ಪಾರದರ್ಶಕವಾಗಿ ಒಬ್ಬ ಅಧಿಕಾರಿ ನಮ್ಮ ತಾಲೂಕಿನಲ್ಲಿ ದುಡ್ಡಿಂದ ಬಂದಿರುವಂತ ಅಧಿಕಾರಿ ಕೊಡ್ಲಿಕ್ಕೆ ಒಬ್ಬ ಅಧಿಕಾರಿ ಇವತ್ತು ದುಡ್ಡಿಂದ ಬಂದಿಲ್ಲ ಈ ತಾಲೂಕಲ್ಲಿ. ಜನಗಳ ಕೆಲಸ ಮಾಡುವಂತವ್ರು ಏನ್ ಮಾಡ್ತೀವಿ? ದುಡ್ಡಿಂದ ಕೆಲಸ ಮಾಡುವಂತವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡ್ಲುಪೇಟೆ ತಾಲೂಕನ್ನು ಬರಪೀಡಿತ ಎಂದು ಘೋಷಣೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೀರು ಸಿಕ್ಕಿರುವಂತ ಪರಿಸ್ಥಿತಿ ತಾಲೂಕಲ್ಲಿ ಎಲ್ಲಿ ಬೋರ್ವೆಲ್ ಹಾಕಿದ್ರು ಅಲ್ಲಿ ನೀರು ಬರ್ದಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮಳೆ ಆಗ್ತಿದೆ ಅಂತ ನೋಡಿದ್ರೆ ಮಳೆನೂ ಆಗ್ತಾ ಇಲ್ಲ. ಸ್ವಲ್ಪ ಮಳೆ ಆದಂತ ಸಂದರ್ಭದಲ್ಲಿ ರೈತ ಬಿತ್ತನೆ ಮಾಡಿದ್ರೆ ಆ ಬಿತ್ತನೆ ಎಲ್ಲ ಒಣಗೋಯ್ತು. ಅನೇಕ ಜನ ಬಿತ್ತನೆ ಮಾಡಬೇಕು ಅಂತೇಳಿ ಕಾಯ್ಕೊಂಡಿದ್ದಂಥವ್ರಿಗೆ ಮಳೆನೇ ಬರಲಿಲ್ಲ. ಹೆಚ್ಚು ಕಡಿಮೆ ಮುಂಗಾರು ಬರಬೇಕಾದಂತ ಅವಧಿ ಮುಗ್ದೋಯ್ತು. ಮಳೆಗಾಲ ಮುಗಿತಾ ಬಂತು, ಮಳೆ ಆಗ್ಲೇ ಇಲ್ಲ. ಎಲ್ಲ ಕಡೆನೂ ಕ್ಷಾಮ, ಬೆಳೆ ಪಡ್ತಿರುವಂತ ಸಂದರ್ಭ, ಮುಂದಿನ ಜೀವನ ಹೆಂಗಪ್ಪ ಅನ್ನೋ ಥರದಲ್ಲಿ ಆಲೋಚನೆಯನ್ನು ಮಾಡ್ತಿರುವಂತ ಸನ್ನಿವೇಶ ಬಂದ್ರು ಈ ರಾಜ್ಯ ಸರ್ಕಾರಕ್ಕೆ ಕಣ್ಣೇ ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಇಲ್ಲಿರುವಂತ ಎಮ್ಮೆಲ್ಲೆಗಳಿಗಂತೂ ಅದ್ರ ಕೊಡುವೆನೇ ಇಲ್ಲ, ಯಾವುದೂ ಬೇಕಾಗಿಲ್ಲ ಅವ್ರಿಗೆ. ಆ ಥರದಲ್ಲಿ ನಿರ್ಲಕ್ಷ್ಯೆಯನ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರ ಬರ ಅಂತ ಘೋಷಣೆ ಮಾಡಲಿಕ್ಕೂ ಚೌಕಾಶಿ ಇಲ್ಲ, ಎಲ್ಲದಕ್ಕೂ ಚೌಕಾಶಿ. ಯಾವ ವಿಚಾರ ತಗೊಂಡ್ರು ರಾಜ್ಯ ಸರ್ಕಾರ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ವಿಶೇಷವಾಗಿ ರೈತರ ವಿಚಾರ ಬಂದ್ರೆ ಒಂಥರದಲ್ಲಿ ಅವ್ರನ್ನ ಉದಾಸೀನ ಮಾಡುವಂಥದ್ದೇ ಜಾಸ್ತಿ ಆಗ್ಬಿಟ್ಟಿರುವಂಥದ್ದು ಆಗ್ಬಿಟ್ಟಿದೆ. ಉದಾಹರಣೆಗೆ ನೋಡಿದ್ರೆ ಈ ಸರ್ಕಾರ ಬಂದಾಗಿನಿಂದ ರೈತರು ಪರವಾಗಿಲ್ಲ ಅನ್ನೋ ಥರದಲ್ಲಿ ಎಲ್ಲ ವಿಚಾರದಲ್ಲೂ ಅದನ್ನು ತೋರಿಸು. ಇಲ್ಲಿ ತಾಲೂಕು ಆಫೀಸಿಗೆ ಬಂದರೆ RTC ಜಾಸ್ತಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅದಕ್ಕೆ ಫೀಸ್ ಜಾಸ್ತಿ, ಕೃಷಿ ಇಲಾಖೆಗೆ ಹೋದ್ರೆ ಅಲ್ಲಿ ಪರಿಕರಣಗಳಿಗೆ ಎಲ್ಲದಕ್ಕೂ ಜಾಸ್ತಿ, ಕೆಲವು ಕಡೆ ಸಬ್ಸಿಡಿ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಿದ್ದಂಥ ಮತ್ತು ಇಲಾಖೆಗಳು ಮತ್ತು ಸಬ್ಸಿಡಿ ಸ್ಕೀಮ್ ನಿಂತೋಗ್ಬಿಟ್ಟಿದೆ ನನ್ನ ಥರದಲ್ಲಿ ಹೇಳ್ತಿರುವಂಥದ್ದೇ ನೋಡ್ತಿರುವಂಥದ್ದು ಆಗ್ಬಿಟ್ಟಿದೆ. ಜೊತೆಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಸನ್ನಿವೇಶದಲ್ಲೂ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರಿಗೆ ಪರಿಹಾರ ಕೊಡಲಿಕ್ಕೂ ಬರ ಇರುವಂಥ ಈ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಬಹಳ ದೊಡ್ಡ ನಿರ್ಲಕ್ಷ್ಯವನ್ನು ಮಾಡಿರುವಂಥದ್ದು ಆಗ್ತಾ ಇದೆ. ನಮ್ಮ ತಾಲೂಕು ತಗೊಂಡ್ರೆ ಕೆರೆಗಳಿಗೆ ನೀರು ತುಂಬಿದ್ರೆ ಇಷ್ಟೋ ರೈತ ಇವತ್ತು ಬೆಳೆ ಬೆಳ್ಕೊಂಡು ಸಮಾಧಾನದ ಒಂದು ಜೀವನವನ್ನು ಮಾಡ್ಬೋದಾಗಿತ್ತು. ನಾವು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಾವು MLA ಆಗಿದ್ದಂಥ ಸಂದರ್ಭದಲ್ಲಿ ಸತತವಾಗಿ ಪ್ರತಿ ವರ್ಷನೂ ನೀರು ತುಂಬಿಸ್ಕೊಂಡು ಬಂದ್ವಿ. ನಾವು ಅವತ್ತು ಚಾಲೆಂಜ್ ಮಾಡ್ತಾ ಇದ್ವಿ ಇದೇ ಥರದಲ್ಲಿ.
ಕೆಲವರು ಅಲ್ಲಿ ನಿಂತ್ಕೊಂಡು ನೀರನ್ನ ನೀವು ಕಲ್ಕಟ್ಟಾಡ ತುಂಬಿಟ್ರೆ ನಾನು ಸೀಸೆ ಹೊಡ್ಸ್ಕೊಬಿಡ್ತೀನಿ ಅಂತ ಹೇಳಿದವರು ಉಂಟು. ಅವತ್ತು ಕಲ್ಕಟ್ಟಾಡನ ನೀರು ತುಂಬಿ ಸತತವಾಗಿ 3 ತಿಂಗಳ ಕಾಲ ಅದು ನೀರು ಹರಿತು. ಎಲ್ಲಿವರೆಗೆ ನಡುರಾಮಣಿ ಕೆರೆಗೂ ಬಂದು ನೀರು, ಅಲ್ಲೂ ಒಂದಷ್ಟು ನೀರು ಬಂದಂಗೆ ಆಯ್ತು. ಜೊತೆಗೆ ಈ ಭಾಗದಲ್ಲಿ ಇನ್ನು ಕಮರಳ್ಳಿ ಕೆರೆಗೆ ನೀರು ಬಂದು ಅಲ್ಲಿಂದ ಲಿಫ್ಟ್ ಮಾಡಿದಂತ ಕೆರೆಗಳು 5 ಕೆರೆಗಳೇನಿದೆ, ಈ 5 ಕೆರೆಗಳಿಗೂ ನಾವು ಸತತವಾಗಿ ನೀರನ್ನ ತುಂಬಿಸುವಂತ ಕೆಲಸ ಮಾಡಿದ್ವಿ. ಇವತ್ತು ಅವ್ರು ಮಾಡಿದಂತ ತಪ್ಪು, ನಮಗಿಂತ ಹಿಂದೆ ಇದ್ದಂತ ಶಾಸಕರು ಮಾಡಿದಂತ ತಪ್ಪು, ಅವತ್ತು ದೇವಡಾಪುರ ಕೆರೆಗೆ ನೀರು ತುಂಬ